ಅದಕ್ಕೆ ಅಂತ ಎಲ್ಲರೂ ರೆಡಿ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಮನೋಜ AC ಹಾಕೊಂಡು ಮಲ್ಕೊಳ್ಳೋದಕ್ಕೆ ಅಂತ ಹೋಗೋವಾಗ ಏನು ಮಾಡ್ತಿದ್ದೀರಾ ಮನೋಜ್, ಮಲ್ಕೋತಿದ್ದೀರಾ ಅಂತ ರೋಹಿಣಿ ಕೇಳ್ತಾಳೆ. ಹೌದು ಮಲ್ಕೋತೀನಿ ರೋಹಿಣಿ, ಏನಿವಾಗ ಅಂತ ಮನೋಜ್ ಕೇಳಿದಾಗ, ಅಲ್ಲ ಮನೋಜ್ ನಾವಿವತ್ತು ಆಚೆ ಮಲ್ಕೋಬೇಕು ಅಂತ ತಾನೇ ಹೇಳಿರೋದು, ಮರ್ತು ಹೋಗ್ಬಿಟ್ಟಿದ್ದೀರಾ ಅಂತ ರೋಹಿಣಿ ಕೇಳಿದಾಗ, ಆ ಅಜ್ಜಿ ಸುಮ್ಮನಿರದೆ ಏನೇನೋ ಹೇಳ್ಬಿಟ್ಟು ಹೋದ್ರು, ನನಗೆ ಬೆಡ್ ಇಲ್ಲದೆ ನಿದ್ದೆನೇ ಬರೋದಿಲ್ಲ, ನಾನು ಇಲ್ಲೇ ಮಲ್ಕೋತೀನಿ ಪ್ಲೀಸ್ ಅಂತ ಮನೋಜ್ ಹೇಳ್ತಾ ಇರ್ತಾನೆ. ಆಗ ರೋಹಿಣಿ, ಮಾವನು ಹೇಳಿದ್ದಾರೆ ನಾವಿವಾಗ ಆಚೆ ಹೋಗಿಲ್ಲ ಅಂದರೆ ಅಸೂರ್ಯ ಬೇಡದೇ ಇರೋ ಸಮಸ್ಯೆಗಳನ್ನೆಲ್ಲ ಸೃಷ್ಟಿ ಮಾಡ್ತಾನೆ ಅಂತ ಹೇಳ್ತಾಳೆ. ಆಗ ಮನೋಜ್, ಅಯ್ಯೋ ಅಲ್ಲಿ AC ಇಲ್ವಲ್ಲ ರೋಹಿಣಿ, ನನಗೆ ನಿದ್ದೆನೇ ಸರಿಯಾಗಿ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿದಾಗ, ನನಗೂ ಗೊತ್ತಿದೆ ಮನೋಜ್, ಆದರೆ ಏನು ಮಾಡೋದಕ್ಕಾಗೋದಿಲ್ಲ, ಒಂದು ವಾರ ಅಲ್ವಾ ಮತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಬನ್ನಿ ಅಂತ ರೋಹಿಣಿ ಮನೋಜನ್ ಕರಿಬೇಕಾದ್ರೆ, ಇಲ್ಲ ನಾನು ಬರಲ್ಲ ಅಂತ ಹಠ ಮಾಡಿಕೊಂಡು ಮನೋಜ ಅಲ್ಲೇ ಬೆಡ್ ಮೇಲೆ ಮಲಗಿರ್ತಾನೆ. ಈ ಕಡೆ ಮೀನಾ ಮಲ್ಕೊಳ್ಳೋದಕ್ಕೆ ಅಂತ ಚಾಪೆ ಹಾಸ್ತಾ ಇರ್ತಾಳೆ. ಆಗ ಅಲ್ಲಿಗೆ ಶ್ರುತಿ ಬಂದು, ಮೀನಾ ಅವರೇ ಏನು ಮಾಡ್ತಿದ್ದೀರಾ ಅಂತ ಕೇಳಿದಾಗ, ಮಲ್ಕೊಳ್ಳೋದಕ್ಕೆ ಅಂತ ಹಾಸಿಗೆ ರೆಡಿ ಮಾಡ್ತಿದ್ದೀನಿ ಶ್ರುತಿ ಅಂತ ಹೇಳ್ತಾಳೆ. ನೀವಿವತ್ತು ಒಳಗಡೆ ತಾನೇ ಮಲಗಬೇಕಾಗಿರೋದು, ಅದೇ ರೀತಿ ತಾನೇ ಅಜ್ಜಿ ಹೇಳಿರೋದು ಅಂತ ಶ್ರುತಿ ಹೇಳಿದಾಗ, ಹೌದು ಶ್ರುತಿ, ಆದರೆ ಅವ್ರು ಮಲ್ಕೊಂಡಿರ್ಬೇಕು ಅಂತ ಅನ್ಸುತ್ತೆ, ಇಷ್ಟೊತ್ತಾದ್ರೂ ಅವ್ರು ಆಚೆನೇ ಬರಲಿಲ್ವಲ್ಲ, ಅದಕ್ಕೆ ಸುಮ್ಮನೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಇಲ್ಲೇ ಮಲ್ಕೊಳ್ಳೋದಕ್ಕೆ ಅಂತ ರೆಡಿ ಮಾಡ್ತಾ ಇದ್ದೀನಿ ಅಂತ ಮೀನಾ ಹೇಳ್ತಾಳೆ. ಇನ್ನೊಂದು ಕಡೆ ರೋಹಿಣಿ ಬೆಡ್ಶೀಟು ಮತ್ತು ದಿಂಬೆಲ್ಲ ತಗೊಂಡು ನಡಿ ಮನೋಜ್ ಹೊರಡೋಣ ಅಂತ ಹೇಳಿದಾಗ ಮನೋಜ ಬೆಡ್ ಮೇಲೆ ಮಲ್ಕೊಂಡೇ ಇರ್ತಾನೆ. ಅದೇ ಸಮಯಕ್ಕೆ ಸರಿಯಾಗಿ ಸೂರ್ಯ ಕೂಡ ಅಲ್ಲಿಗೆ ಬಂದು, ಹೇ ಮೀನಾ ಏನಮ್ಮ ಇದೆಲ್ಲ ಹಾಸ್ತಾ ಇದೆಯಾ, ನಾವಿವತ್ತು ಒಳಗಡೆ ತಾನೇ ಮಲ್ಕೋಬೇಕು ಅಂತ ಕೇಳಿದಾಗ, ಹೌದು ಫಸ್ಟ್ ವೀಕ್ ನಿಮ್ಮನ್ನೇ ತಾನೇ ಅಜ್ಜಿ ಒಳಗಡೆ ಮಲ್ಕೊಳೋಕೆ ಹೇಳಿದ್ದು ಅಂತ ರವಿ ಕೂಡ ಅಲ್ಲಿಗೆ ಬಂದು ಹೇಳ್ತಾನೆ. ಅದಕ್ಕೆ ಶ್ರುತಿ, ಅವ್ರಿನ್ನೂ ಆಚೆನೇ ಬಂದಿಲ್ವಲ್ಲ, ಅವ್ರು ಮೊದಲು ಆಚೆ ಬರ್ಬೇಕು ತಾನೆ ಅಂತ ಹೇಳ್ತಾಳೆ. ಯಾಕೆ ಇನ್ನೂ ಆಚೆ ಬಂದಿಲ್ವಾ ಅಂತ ಸೂರ್ಯ ಕೋಪದಲ್ಲಿ ಕೇಳಿದಾಗ, ಇಲ್ಲ ರೀ ಅಂತ ಮೀನಾ ತಲೆ ಅಲ್ಲಾಡಿಸ್ತಾಳೆ. ಹೇ ಪೆಂಗ್ಯ ಮನೋಜ ಆಚೆ ಬಾರೋ ಅಂತ ಸೂರ್ಯ ಹೇಳ್ತಿರ್ಬೇಕಾದ್ರೆ, ರೀ ಇರ್ರಿ ಕಿರ್ಚ್ಬೇಡಿ, ಅವ್ರು ಮಲ್ಗಿರ್ಬೇಕು ಬಿಟ್ಬಿಡ್ರಿ ಹೋಗ್ಲಿ ಅಂತ ಮೀನಾ ಹೇಳ್ತಾಳೆ. ಲೇ ಮೀನಾ, ಅವನ ಬಗ್ಗೆ ನಿನ್ಗಿನ್ನೂ ಗೊತ್ತಿಲ್ಲ ಕಣೆ, ರೂಮ್ ಸಿಕ್ಕರೆ ಸಾಕು ಹಾಗೆ ಮಲ್ಕೊಂಡ್ಬಿಡ್ತಾನೆ ಅಂತ ಹೇಳಿ ಸೂರ್ಯ ಮನೋಜನ್ ರೂಮ್ ಹತ್ರ ಬಂದು ಬಾಕ್ಲು ತಟ್ತಾ, ಲೇ ಪೆಂಗ್ಯ ಆಚೆ ಬಾರೋ ಅಂತ ಸೂರ್ಯ ಬಡ್ಕೋತಾ ಇರ್ತಾನೆ. ಆಗ ನೋಡಿ ಮನೋಜ್ ಆಗ್ಲೇ ಬಡ್ಕೊಳೋದಕ್ಕೆ ಶುರು ಮಾಡೇ ಬಿಟ್ರು, ಬನ್ನಿ ಮನೋಜ್ ಅವನು ಏನಾದ್ರೂ ಜಾಸ್ತಿ ಮಾಡೋದಕ್ಕೆ ಮುಂಚೆ ನಾವ್ ಇಲ್ಲಿಂದ ಆಚೆ ಹೋಗ್ಬಿಡೋಣ ಅಂತ ರೋಹಿಣಿ ಹೇಳ್ತಾಳೆ. ಆಗ ಮನೋಜ, ರೋಹಿಣಿ ಅವ್ನು ಬೇಕು ಅಂತಾನೆ ಸುಮ್ನೆ ಓವರ್ ಆಕ್ಟಿಂಗ್ ಮಾಡ್ತಿರ್ತಾನೆ, ನೋಡು ಬೇಕು ಅಂತ ಬಡ್ಕೋತಾನೆ ಇದ್ದಾನೆ ಅಂತ ಮನೋಜ ಹೇಳ್ತಾನೆ. ಆಗ ಮೀನಾ ಬಂದು, ರೀ ನಾನು ಆಗ್ಲೇ ಹೇಳ್ದೆ ತಾನೆ ಬೇಡ ಬನ್ರಿ ಅಂತ ಸೂರ್ಯನ್ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಸೂರ್ಯ, ಇರು ಮೀನಾ ನಿನ್ಗಿದೆಲ್ಲ ಗೊತ್ತಾಗಲ್ಲ, ಏ ಹಾಳಾದವನೇ ಬಾರೋ ಆಚೆ, ಲೇ ಪೆಂಗ್ಯ ಅಂತ ಸೂರ್ಯ ಕಿರ್ಚ್ತಿರ್ಬೇಕಾದ್ರೆ ಅಲ್ಲಿಗೆ ರಂಗನಾಥ್ ಬಂದು, ಯಾಕೋ ಸೂರ್ಯ ಯಾಕೋ ಈ ತರ ಕಿರ್ಚ್ತಿದ್ಯಾ, ಯಾಕೋ ಇಷ್ಟೊಂದು ಸೌಂಡ್ ಮಾಡ್ತಿದ್ಯಾ ಅಂತ ರಂಗನಾಥ್ ಕೇಳ್ತಾರೆ. ಅಯ್ಯೋ ಕಿರ್ಚ್ಕೊಳ್ಳೋದಕ್ಕೆ ಇವ್ನಿಗೇನಾದ್ರೂ ಕಾರಣ ಬೇಕಾ ಅಂತ ಶಾಂತಿ ಕೂಡ ಅಲ್ಲಿಗೆ ಬಂದು ಹೇಳ್ತಾರೆ. ಅಪ್ಪೋ ಅವನಿನ್ನೂ ಆಚೆನೆ ಬಂದಿಲ್ಲಪ್ಪ, ಇವತ್ತು ನಾವು ತಾನೇ ಒಳಗಡೆ ಮಲಗಬೇಕು ಅಂತ ಸೂರ್ಯ ಹೇಳ್ತಿರೋ ಅಷ್ಟರಲ್ಲೇ ಡೋರ್ ಓಪನ್ ಮಾಡ್ಕೊಂಡು ಮನೋಜ್ ಮತ್ತೆ ರೋಹಿಣಿ ಆಚೆ ಬಂದು, ಏನೋ ಇವಾಗ ಏನೋ ತೊಂದರೆ ನಿಂದು ಅಂತ ಮನೋಜ್ ಕೇಳಿದಾಗ, ಏನೋ ಒಳಗಡೆ ಚೆನ್ನಾಗಿ ನಿದ್ದೆ ಮಾಡ್ತಿದ್ದ, ಇವತ್ತು ನಾವು ತಾನೇ ಒಳಗಡೆ ಮಲ್ಗೋದು, ಅದು ನಿನಗೆ ಗೊತ್ತಿಲ್ವಾ ಅಂತ ಸೂರ್ಯ ಕೇಳ್ತಾನೆ. ಆಗ ಮನೋಜ, ಅದು ನಮಗೂ ಗೊತ್ತು ಕಣೋ, ನಾವೇನು ರೆಡಿಯಾಗಿ ಬರಬಾರ್ದಾ ಅಂತ ಕೇಳಿದಾಗ ಸೂರ್ಯ, ನೀವೇನು ಪಿಕ್ಚರ್ಗೆ ಹೋಗ್ತಾ ಇದ್ದೀರಾ ರೆಡಿಯಾಗಿ ಬರೋದಕ್ಕೆ ಅಂತ ಹೇಳ್ತಾನೆ. ಆಗ ರೋಹಿಣಿ, ಮವ ಯಾಕೆ ಮವ ಇವ್ರು ಇಷ್ಟೊಂದು ಕಿರ್ಚ್ಕೋತಾ ಇರೋದು ಅಂತ ಕೇಳಿದಾಗ ಸೂರ್ಯ, ಇವಾಗ ಜೋರಾಗಿ ಕಿರ್ಚಿದಕ್ಕೆ ತಾನೇ ನೀವು ಆಚೆ ಬಂದಿದ್ದು, ಇಲ್ಲ ಅಂದ್ರೆ ಹಂಗೆ ಒಳಗಡೆನೆ ಇರ್ತಿದ್ರಿ ಅಂತಾನೆ. ಆಗ ರಂಗನಾಥ್, ಬಿಡಪ್ಪ ಸೂರ್ಯ ಇವಾಗ ಆಚೆ ಬಂದಾಯ್ತಲ್ಲ, ನೀನು ಒಳಗಡೆ ಹೋಗಿ ಮಲ್ಕೋ ಹೋಗು ಅಂತಾರೆ. ಈ ಕಡೆ ಮನೋಜ, ಅಪ್ಪ ಹಾಲಲ್ಲಿ ಸರಿಯಾಗಿ ಗಾಳಿ ಕೂಡ ಬರಲ್ಲಪ್ಪ, ಒಂದು AC ಹಾಕಿಸ್ಬೋದಾಗಿತ್ತಲ್ಲಪ್ಪ ಅಂದಾಗ ಶಾಂತಿ, ಅವತ್ತೇ ಶ್ರುತಿ ಅವ್ರ ಅಮ್ಮ AC ಹಾಕ್ಸೋಣ ಅಂತ ಹೇಳಿದ್ರು, ಆದ್ರೆ ನಿಮ್ಮ ಅಪ್ಪನೇ ಬೇಡ ಅಂತ ಹೇಳಿದ್ರು ಕಣೋ ಅಂತಾರೆ. ಅದಕ್ಕೆ ರಂಗನಾಥ್, ಲೇ ಶಾಂತಿ, ನಾವು ಮದ್ವೆ ಆಗಿ ಬಂದಾಗಿಂದನೂ ಈ ಹಾಲಲ್ಲಿ AC ಇರ್ಲಿಲ್ಲ, ನಮ್ಮ ಮಕ್ಕಳು ಕೂಡ ಇದೇ ಜಾಗದಲ್ಲಿ ಆಟ ಆಡ್ಕೊಂಡು ಬೆಳೆದಿದ್ದು, AC ಇಲ್ದೆ ತಾನೇ ಇಷ್ಟು ವರ್ಷ ಬದುಕಿರ್ಲಿಲ್ವೇನೆ, ಇವಾಗ ಏನೇ ನಿಂದು, ಯಾವುದು ಏನೇ ಆಗ್ಲಿ ಆದ್ರೆ ಬೀಗರ ಮನೆಯಿಂದ ಈ ರೀತಿ ಎಲ್ಲ ತಗೊಳ್ಳೋದು ನಮ್ಗೆ ಮರ್ಯಾದೆ ಇರುತ್ತಾ ಅಂದಾಗ ಶ್ರುತಿ, ಮವ ನೀವ್ ಯಾಕೆ ಈ ರೀತಿ ಯೋಚನೆ ಮಾಡ್ತಿದ್ದೀರಾ, ಈಗ ಸಮ್ಮರ್ ಟೈಮ್ ಬೇರೆ ತುಂಬಾ ಹೀಟ್ ಇರುತ್ತೆ, ಅವ್ರಿಗೆ ರೂಮ್ ಬೇರೆ ಇಲ್ಲ, ಅದಕ್ಕೆ ಮಮ್ಮಿ ಹೇಳಿದ್ದು, ಈಗ್ಲೂ ಹೇಳಿದ್ರೆ ಅವರು AC ಕಳಿಸ್ಬಿಡ್ತಾರೆ ಅಂತಾಳೆ. ಆಗ ಶಾಂತಿ ಖುಷಿಯಾಗಿ ಹೌದು ಹೌದು ಅಂದಾಗ ಸೂರ್ಯ, ಈ ಟೈಮಲ್ಲಿ ಅಂಗಡಿ ಮುಚ್ಚಿರ್ಬೇಕಲ್ವಾ ಸೋನ್ ಪಪಡಿ, ಅದು ಹೇಗೆ ಅಂಗಡಿ ತೆಗೆದು ಹೊತ್ಕೊಂಡ್ ಬರ್ತಾರ ನಿಮ್ಮಪ್ಪ ನಿಮ್ಮಮ್ಮ ಅಂತಾನೆ. ಆಗ ರವಿ, ಇಲ್ಲೇ ಸೂರ್ಯ ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ ಅಂದಾಗ ಶ್ರುತಿ ಕೂಡ, ನಾವ್ಯಾರು ಕಷ್ಟಪಡಬಾರ್ದು ಅಂತ ನಮ್ಮ ಮಮ್ಮಿ ಹೇಳ್ತಾ ಇರೋದು ಅಷ್ಟೇ ಅಂತಾಳೆ. ಅದಕ್ಕೆ ರಂಗನಾಥ್, ನೋಡಮ್ಮ ಶ್ರುತಿ, ಇಲ್ಲಿ ಯಾರಿಗೂ ಯಾವ ತೊಂದ್ರೆನೂ ಇಲ್ಲಮ್ಮ, ಬೇಡದೆ ಇರೋ ಖರ್ಚೆಲ್ಲ ಯಾಕೆ ಅಂತಾರೆ. ಆಗ ಶಾಂತಿ, ಇವ್ರು ಯಾವಾಗ್ಲೂ ಹೀಗೆ ನಮ್ಮ ಯಾವ ಖರ್ಚನ್ನು ಮಾಡೋದಕ್ ಬಿಡೋದಿಲ್ಲ, ಮನೆಗ್ ಬೇಕಾಗಿರೋ ಯಾವುದೇ ವಸ್ತುನು ತರೋದಕ್ ಬಿಡದೆ ಹೋದ್ರು ಕೂಡ ಬೇಡದೆ ಇರೋ ವ್ಯಕ್ತಿಗಳನ್ನೆಲ್ಲ ಮನೆಗೆ ಕರ್ಕೊಂಡು ಬಂದು ನಡುಮನೇಲಿ ಕೂರಿಸ್ಬಿಟ್ಟಿದ್ದಾರೆ ಅಂತ ಶಾಂತಿ ಸೂರ್ಯ ಮತ್ತೆ ಮೀನಾ ನೋಡ್ಕೊಂಡು ಬೈತಿರ್ತಾರೆ. ಆಗ ಸೂರ್ಯ, ಸಕ್ಕರೆಗೆ ಇವತ್ತು ಚೆನ್ನಾಗಿ ನಿದ್ದೆ ಬರುತ್ತೆ ಕಣೆ ಮೀನಾ ಅಂದಾಗ ಮೀನಾ, ಯಾಕ್ರಿ ಹೀಗೆ ಹೇಳ್ತಿದ್ದೀರಾ, ಅತ್ತೆ ನಮ್ಮ ಬಗ್ಗೆ ಮಾತಾಡಿ ಆಯ್ತಲ್ಲ ಅದಕ್ಕೆ ಹೇಳ್ತಿದ್ದೀರಾ ಅಂತಾಳೆ. ಆಗ ಸೂರ್ಯ, ಪರವಾಗಿಲ್ಲ ಕಣೆ ಮೀನಾ, ನೀನು ಕರೆಕ್ಟಾಗಿ ಕಂಡಿಡಿದ್ಬಿಟ್ಟೆ ಅಂತ ನಗ್ತಿದ್ರೆ ಶಾಂತಿ ಕೋಪ
ಮಾಡ್ಕೊಂಡು ಅಲ್ಲಿಂದ ಹೋಗ್ತಾರೆ. ನಂತರ ಸೂರ್ಯ ಮೀನಾ ರೂಮ್ಗೆ ಹೋಗಿ ಬಾಗಿಲು ಹಾಕೊಂಡ್ರೆ ಮನೋಜ ಅದನ್ನ ನೋಡಿ ಉರ್ಕೋತಿರ್ತಾನೆ. ಆಗ ರೋಹಿಣಿ ಮನೋಜ್ ಬಿಡಿ ಹೋಗ್ಲಿ, ಬರೀ ಒಂದೇ ವಾರ ತಾನೇ ಅಂದಾಗ ಮನೋಜ್ ಕೇಳದೆ ಹೋಗಿ ಸೂರ್ಯ ಮಲಗಿದ್ದ ರೂಮ್ ಬಾಗಿಲನ್ನ ಬಡಿತಾನೆ ಇರ್ತಾನೆ. ಆಗ ಸೂರ್ಯ ಏನು ಅಂದಾಗ ನನ್ನ ಚಾರ್ಜರ್ ಒಳಗಡೆ ಇದೆ, ಅದು ಬೇಕು ಅಂತಾನೆ ಮನೋಜ. ಅದಕ್ಕೆ ಸೂರ್ಯ ಹೋಗು ಅಂದಾಗ ಮನೋಜ ಚಾರ್ಜರ್ ತಗೊಂಡು ಬಂದು ಹೊರಗಡೆ ಕೂತ್ಕೊಂಡು ಯೋಚನೆ ಮಾಡ್ತಿರ್ತಾನೆ. ಆಗ ರೋಹಿಣಿ ಮನೋಜ್ ಬನ್ನಿ ಮಲ್ಕೊಳ್ಳಿ ಅಂದಾಗ ಮತ್ತೆ ನನ್ ದಿಮ್ ಬೇಕು ನನ್ಗೆ ಅಂತ ಮತ್ತೆ ಸೂರ್ಯನ್ ರೂಮ್ ಬಾಗ್ಲು ಬಡ್ದು ಕರಿತಾನೆ ಇರ್ತಾನೆ ಮನೋಜ. ಆಗ ಸೂರ್ಯನ್ ಕೋಪ ಬಂದು ರೂಮ್ ನಲ್ಲಿದ್ದ ರೋಹಿಣಿ ಮತ್ತೆ ಮನೋಜ್ನ ಎಲ್ಲಾ ವಸ್ತುಗಳನ್ನ ಬೆಡ್ಶೀಟ್ ನಲ್ಲಿ ಸುತ್ಕೊಂಡ್ ಬಂದು ಮನೋಜನ್ ಕೈ ಕೊಟ್ಟು ಇನ್ಮೇಲೆ ಬಾಗ್ಲು ಬಡ್ದೆ ಅಂತ ಇಟ್ಕೋ, ಕೈ ಮುರಿದು ಕಳಿಸ್ತೀನಿ. ಬೆಳಿಗ್ಗೆ ಎದ್ದು ನನ್ ಬಾಡಿಗೆಗೆ ಹೋಗೋದ್ ಬೇಡ್ವೇನೋ ಪೆಂಗ್ಯ, ನಾನ್ ಮಲ್ಕೋಬೇಕು ತಾನೆ, ನಿನ್ ತರ ಕೆಲಸ ಕಾರ್ಯ ಏನು ಇಲ್ಲದೆ ಇದ್ದೀನ ನಾನು ಅಂದಾಗ ಮನೋಜ ನಾನು ಶೋರೂಮ್ ಓಪನ್ ಮಾಡ್ತಿದ್ದೀನಿ ಕಣೋ ಅಂತಾನೆ. ಅದಕ್ಕೆ ಸೂರ್ಯ ಮುಚ್ಚ ಬಾಯಿ, ಅದು ತೆಗೆದ್ಮೇಲೆ ಆಮೇಲೆ ನೋಡ್ಕೊಳ್ಳೋಣ, ಈಗ ಹೋಗಿ ಮಲ್ಕೋ ಹೋಗೋ ಅಂತಾನೆ. ನಂತರ ಮನೋಜ ಬೇಜಾರು ಮಾಡ್ಕೊಂಡು ಅಲ್ಲೇ ನಿಂತಿರುವಾಗ ಶಾಂತಿ ಬಂದು ಮನೋಜ ಅವನ ಹತ್ರ ಯಾಕೋ ಬೈಸ್ಕೋತಿಯಾ, ಇದೆಲ್ಲ ಮೀನಾ ಕೀ ಕೊಟ್ಟು ಆಡಿಸ್ತಿದ್ದಾಳೆ, ಅದಕ್ಕೆ ಅವ್ನು ಹೀಗೆಲ್ಲ ಆಡ್ತಿದ್ದಾನೆ, ಹೋಗ್ಲಿ ಬಿಡೋ, ನೀನ್ ಹೋಗಿ ಮಲ್ಕೋ ಹೋಗೋ ಅಂತ ಹೇಳಿ ಹೋಗ್ತಾರೆ. ಆಗ ರೋಹಿಣಿ ಮನೋಜ್ ಫೀಲ್ ಮಾಡ್ಕೋಬೇಡಿ ಅಂದಾಗ ಮನೋಜ ರೋಹಿಣಿ ನಮ್ಗೆ ಅಂತ ಒಂದು ರೂಮ್ ಕೂಡ ಇಲ್ಲ ನೋಡಿದ್ಯಾ, ಸಾರಿ ರೋಹಿಣಿ ಅಂತಾನೆ. ಅದಕ್ಕೆ ರೋಹಿಣಿ ನೀವ್ ಯಾಕೆ ಮನೋಜ್ ಸಾರಿ ಕೇಳ್ತಿದ್ದೀರಾ ಅಂದಾಗ ಮನೋಜ ನೀನ್ ದೊಡ್ಡ ಮನೆತನದಲ್ಲಿ ಬೆಳೆದಿರೋ ಹುಡುಗಿ, ಹೀಗ್ ನಿನ್ನ ಹಾಲಲ್ಲಿ ಮಲಗಿಸಿ ಕಷ್ಟ ಕೊಡ್ತಿದ್ದೀನಲ್ಲ ಅಂತಾನೆ. ಆಗ ರೋಹಿಣಿ ಯಾವ ಕಷ್ಟನೂ ಇಲ್ಲ ಮನೋಜ್ ಅಂದಾಗ ಮೊದಲು ನಾವು ಶೋರೂಮ್ನ ಓಪನ್ ಮಾಡಿ ಒಳ್ಳೆ ಬಿಸ್ನೆಸ್ ಮಾಡಿ ಡೆವಲಪ್ ಆದ್ಮೇಲೆ ನಮ್ಗೆ ಅಂತ ಸ್ವಂತವಾಗಿ ಒಂದು ಫ್ಲಾಟ್ ತಗೊಳ್ಳೋಣ ಅಂತಾನೆ ಮನೋಜ. ಅದಕ್ಕೆ ರೋಹಿಣಿ ಬೇರೆ ಹೋಗೋಣ ಅಂತ ಹೇಳ್ತಿದ್ಯಾ ಮನೋಜ್ ಅಂದಾಗ ಹಾಗಲ್ಲ, ನಮ್ಗೆ ಅಂತ ಒಂದು ಮನೆ ಇದ್ರೆ ನಮ್ಮನ್ನ ರೂಮ್ ಬಿಟ್ಟು ಹೋಗು ಅಂತ ಯಾರು ಕೂಡ ಹೇಳಲ್ಲ ಅಂತಾನೆ. ಆಗ ರೋಹಿಣಿ ಹೌದು ಮನೋಜ್, ನೀವ್ ಹೇಳ್ತಿರೋದು ಸರಿಯಾಗಿದೆ, ಸ್ವಲ್ಪ ದಿನ ಬಿಟ್ಟು ಒಂದು ಒಳ್ಳೆ ಅಪಾರ್ಟ್ಮೆಂಟ್ ಅಲ್ಲಿ ಫ್ಲಾಟ್ ನೋಡೋಣ ಅಂತಾಳೆ. ಇನ್ನೊಂದ್ ಕಡೆ ಮೀನಾ ರೂಮ್ ಅಲ್ಲಿ ಚಾಪೆ ಹಾಸ್ತಿರ್ತಾಳೆ. ಅದನ್ನ ನೋಡಿದ ಸೂರ್ಯ ಯಾಕೆ ಮೀನಾ ಚಾಪೆ ಹಾಸ್ತಿದ್ಯಾ, ಮಂಚ ಇಲ್ವಾ ಇಲ್ಲಿ, ಅಲ್ಲೇ ಮಲ್ಕೋಣ ಬಾರಿ ಅಂದಾಗ ಮೀನಾ ಇದು ನಮ್ದಲ್ಲ ರೀ, ತಿಂಗಳಲ್ಲಿ ಒಂದು ವಾರಕ್ಕಷ್ಟೇ ಬಿಟ್ಕೊಟ್ಟಿದ್ದಾರೆ, ಮುಂದಿನ ವಾರ ಮತ್ತೆ ಹೊರಗಡೆ ಹೋಗಿ ಚಾಪೆ ಮೇಲೆ ಮಲ್ಕೊಳ್ಳೇಬೇಕು ತಾನೆ, ಅದು ಅಲ್ಲದೆ ಚಾಪೆ ಮೇಲೆ ಮಲಗಿದ್ರೇನೆ ನನ್ಗೆ ನಿದ್ದೆ ಬರೋದು, ನೀವು ಹೋಗಿ ಮಂಚದ ಮೇಲೆ ಮಲ್ಕೊಳ್ಳಿ ಅಂತಾಳೆ. ಆಗ ಸೂರ್ಯ ನೀನೇ ಕೆಳಗಡೆ ಮಲಗಿರುವಾಗ ನಾನು ಹೇಗೆ ಮೇಲೆ ಹೋಗಿ ಮಲ್ಕೊಳ್ಳೋದು, ಅದು ಅಲ್ಲದೆ ನಿನ್ ಪಕ್ಕ ಮಲ್ಗಿ ಚೆನ್ನಾಗಿ ಅಭ್ಯಾಸ ಆಗ್ಬಿಟ್ಟಿದೆ, ನಾನು ಇಲ್ಲೇ ಮಲ್ಕೋತೀನಿ ಅಂತ ಇಬ್ರು ಕೂಡ ಚಾಪೆ ಮೇಲೆ ಮಲ್ಕೋತಾರೆ. ಈ ಕಡೆ ಮನೋಜ ರಾತ್ರಿ ಎಲ್ಲ ನಿದ್ದೆ ಬರ್ದೆ ಒದ್ದಾಡ್ತಿರುವಾಗ ರೋಹಿಣಿ ಯಾಕೆ ಮನೋಜ್ ನಿದ್ದೆ ಬರ್ತಿಲ್ವಾ, ಬರೀ ಒಂದು ವಾರ ತಾನೇ ಅಂದಾಗ ಇಲ್ಲ ರೋಹಿಣಿ, ತಿಂಗಳಲ್ಲಿ 1-2 ವಾರ ಹೀಗೆ ತಾನೇ ನಡೆಯೋದು ಅಂತಾನೆ ಮನೋಜ. ಆಗ ರೋಹಿಣಿ ಇಲ್ಲ ಮನೋಜ್, ಬರೋ ವಾರನೇ ಇದು ಕೊನೆಯಾಗುತ್ತೆ ನೋಡ್ತಿರು ಅಂದಾಗ ಮನೋಜ ಹೌದಾ ಅದು ಹೇಗೆ ಅಂತಾನೆ. ಅದಕ್ಕೆ ರೋಹಿಣಿ ಮುಂದಿನ ವಾರ ರವಿ ಶ್ರುತಿ ಹೊರಗಡೆ ಮಲ್ಕೋಬೇಕು, ಶ್ರುತಿ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ, ಸುಖವಾಗಿ ಬೆಳೆದವಳು ಅವಳಿಂದ ಹೀಗೆಲ್ಲ ಆಚೆ ಮಲ್ಗೋದಕ್ಕಾಗೋದಿಲ್ಲ. ಆಗ ಶ್ರುತಿನೇ ಗ್ಯಾರಂಟಿ ಗಲಾಟೆ ಶುರು ಮಾಡ್ತಾಳೆ, ಆಗ ನಡಿಬೇಕಾಗಿರೋದೆಲ್ಲ ತಾನಾಗೆ ನಡೆಯುತ್ತೆ, ಈಗ ನೀವು ಮಲ್ಕೊಳ್ಳಿ ಅಂತ ಹೇಳಿ ರೋಹಿಣಿ ಕೂಡ ಹೋಗಿ ಮಲ್ಕೋತಾಳೆ. ಆದ್ರೆ ಮನೋಜ್ಗೆ ರಾತ್ರಿ ಪೂರ್ತಿ ನಿದ್ದೆ ಬರೋದೇ ಇಲ್ಲ. ಬೆಳಿಗ್ಗೆನೆ ರೋಹಿಣಿನ ನೋಡಿ ನಿದ್ದೆನೆ ಬರ್ತಾ ಇಲ್ಲ, ಟೈಮ್ ಬೇರೆ 6 ಗಂಟೆ ಆಯ್ತು, ಇನ್ನು ನಿದ್ದೆನೆ ಬಂದಿಲ್ಲ. ಆದ್ರೆ ಈ ರೋಹಿಣಿ ಮಾತ್ರ ಅದ್ ಹೇಗ್ ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾಳೋ ಏನೋ ಅಂತ ಅನ್ಕೋತಿರ್ತಾನೆ. ಅಷ್ಟರಲ್ಲಿ ಶಾಂತಿ ಎದ್ದು ಬಂದಾಗ ಮನೋಜ ಹೋಗಿ ಅಮ್ಮ ನಾನು ರಾತ್ರಿ ಪೂರ್ತಿ ನಿದ್ದೆನೆ ಮಾಡಿಲ್ಲಮ್ಮ ಅಂದಾಗ ಶಾಂತಿ ಯಾಕೋ ಏನಾಯ್ತು ಅಂತಾರೆ. ಅದಕ್ಕೆ ಮನೋಜ ಅಮ್ಮ ರಾತ್ರಿ ಪೂರ್ತಿ ಓವನ್ ಅಲ್ಲಿ ಇದ್ದಾಗಿತ್ತು, ತುಂಬಾ ಸೆಕೆಂಡ್ ಅಮ್ಮ, ನನ್ ಕಣ್ಣು ನೋಡಮ್ಮ ಎಷ್ಟು ಕೆಂಪಗಾಗಿದೆ, ಹೊಸದಾಗಿ ಬಿಸ್ನೆಸ್ ಬೇರೆ ಸ್ಟಾರ್ಟ್ ಮಾಡ್ತಿದ್ದೀನಿ, ದಿನ ಶೋರೂಮ್ಗೆ ಹೋಗೋವಾಗ ಫ್ರೆಶ್ ಆಗಿರೋದು ಬೇಡವೇನಮ್ಮ, ಹೀಗೆ ಸುಸ್ತಾಗಿ ಹೋಗಿ ಕೂತ್ಕೊಂಡ್ರೆ ಬರೋ ಕಸ್ಟಮರ್ಗಳು ಏನ್ ಅನ್ಕೋತಾರೆ ನೀನೇ ಹೇಳು, ಚೆನ್ನಾಗಿ ನಿದ್ದೆ ಮಾಡಿದ್ರೆ ತಾನೇ ಎಲ್ಲ ಸರಿಯಾಗಿ ಮಾಡೋದಕ್ಕಾಗೋದು ಅಂತಾನೆ. ಅದಕ್ಕೆ ಶಾಂತಿ ನನಗೂ ಗೊತ್ತು, ಆದ್ರೆ ಏನ್ ಮಾಡೋದು, ನಿಮ್ ರೂಮ್ ಅಲ್ಲಿ ಸೂರ್ಯ ಮೀನಾ ಮಲಗಿದಾರಲ್ಲ ಅಂದಾಗ ಮನೋಜ ಅಮ್ಮ ಮತ್ತೆ ಆ ರೂಮ್ನ ನಮಗ್ ಬಿಟ್ಕೊಡೋ ಹಾಗೆ ಏನಾದ್ರೂ ಮಾಡಮ್ಮ, ನನ್ಗಿಲ್ಲಿ ಮಲ್ಕೊಳ್ಳೋದಕ್ ಆಗ್ತಿಲ್ಲ, ಇಲ್ಲಿ ಮಲ್ಕೊಂಡ್ರೆ ಎಲ್ಲೋ ಬೀದಿ ಬದಿಯಲ್ಲಿ ಮಲಗ್ದ ಹಾಗೆ ಇದೆಯಮ್ಮ ಅಂತಾನೆ. ಆಗ ಶಾಂತಿ ಏನೋ ಹೇಳ್ತಿದ್ಯಾ, ಅಲ್ಲ ಕಣೋ ಸ್ವಲ್ಪ ದಿನ ನಾನು ನಿಮ್ಮಪ್ಪನು ಇಲ್ಲೇ ತಾನೇ ಮಲಗಿದ್ವಿ, ಆಗ ನಿನ್ಗೇನೋ ಅನ್ನಿಸ್ಲಿಲ್ವಾ ಅಂದಾಗ ಮನೋಜ ಹಾಗಲ್ಲಮ್ಮ, ನೀನ್ ರಾತ್ರಿ ಮಲಗದೆ ಹೋದ್ರು ಕೂಡ ಹಗ್ಲಲ್ಲಿ ಮಲ್ಕೋಬೋದಾಗಿತ್ತು, ನಾನು ಬೆಳಿಗ್ಗೆನೆ ಎದ್ದು ಬಿಸ್ನೆಸ್ ನೋಡ್ಕೊಳ್ಳೋದಕ್ಕೆ ಹೋಗ್ಬೇಕು ತಾನೆ, ಪ್ಲೀಸ್ ಅಮ್ಮ ನಮ್ ರೂಮ್ನ ಹೇಗಾದ್ರೂ ಮಾಡಿ ನಮಗ್ ಕೊಡ್ಸು ಅಂತಾನೆ. ಆಗ ಶಾಂತಿ ಹಾಗಲ್ಲ ಕಣೋ ಮನೋಜ, ನನ್ಗೇನ್ ಆಸೆನಾ ಹೇಳು ನಿಮ್ಮನ್ನ ಹೀಗೆ ಹೊರಗಡೆ ಮಲಗಿಸೋದಿಕ್ಕೆ, ಆದ್ರೆ ಏನ್ ಮಾಡೋದು, ನಿಮ್ಮ ಅಜ್ಜಿ ಅವ್ರ ಪಾಡಿಗೆ ಅವ್ರು ಬಂದು ಹೋಗೋದ್ ಬಿಟ್ಟು ರೂಲ್ಸ್ ಬೇರೆ ಹಾಕ್ಬಿಟ್ಟೋದ್ರಲ್ಲ, ಅದಕ್ಕೆ ನಿಮ್ಮ ಅಪ್ಪನೂ ಹೀಗೆ ಇರ್ಬೇಕು ಅಂತ ಬೇರೆ ಹೇಳಿದ್ದಾರೆ ಅಂದಾಗ ಮನೋಜ ಅದಕ್ಕೆ ಅಂತ ಎಷ್ಟು ದಿನ ಹೀಗೆ ಇರೋದಮ್ಮ ಅಂತಾನೆ. ಆಗ ಶಾಂತಿ ನನಗೂ ಕಷ್ಟ ಆಗ್ತಿದೆ ಕಣೋ, ರೋಹಿಣಿ ದೊಡ್ಡ ಮನೆ ಮಗಳು, ಅವರಪ್ಪ ದಿಢೀರ್ ಅಂತ ನಮ್ಮ ಮನೆಗೆ ಏನಾದ್ರು ಬಂದ್ರು ಅಂತ ಇಟ್ಕೋ, ಅವ್ರು ಏನ್ ಅನ್ಕೊಳಲ್ಲ, ಅದನ್ನ ನೆನ್ಸ್ಕೊಂಡ್ರೆ ನನಗೂ ಬೇಜಾರಾಗ್ತಿದೆ, 1 ವಾರ ತಾನೇ ತಡ್ಕೋ, ಅಷ್ಟ್ರಲ್ಲಿ ನಾನು ಏನಾದ್ರೂ ಇದಕ್ಕೆ ಕೊನೆ ಹಾಡ್ತೀನಿ ಅಂದಾಗ ಮನೋಜ ಅಮ್ಮ 1 ವಾರ ಹೇಗಮ್ಮ ಸೆಕೆಲೆ ಮಲ್ಗೋದು ಅಂತಾನೆ. ಆಗ ಶಾಂತಿ ಬೇರೆ ದಾರಿನೇ ಇಲ್ಲ ಕಣೋ, ದಿಢೀರ್ ಅಂತ ನನ್ಗೇನು ಮಾಡೋದಕ್ಕಾಗಲ್ಲ ಅಂದಾಗ ಸರಿ 1 ವಾರ ಮಾತ್ರ, ಅದಕ್ಕೂ ಹೆಚ್ಚು ನಾನು ಇಲ್ಲಿ ಮಲ್ಗೋದಿಲ್ಲ ಅಂತಾನೆ. ಅದಕ್ಕೆ ಶಾಂತಿ ಈಗ ತಾನೇ ಬಿಸ್ನೆಸ್ ಶುರು ಮಾಡಿದ್ಯಾ, ಮೊದಲು ಅದ್ರ ಬಗ್ಗೆ ಗಮನ ಕೊಡೋದನ್ನ ಕಲಿಯೋ, ಹೋಗೋ ಇಲ್ಲಿಂದ ಅಂತ ಬೈದ್ ಕಳಿಸ್ತಾರೆ. ಈ ಕಡೆ ಮನೋಜ ತನ್ನ ಪಾರ್ಕ್ ಫ್ರೆಂಡ್ನ ಶೋರೂಮ್ ಕರ್ಕೊಂಡು
ಬಂದು ಹೇಗಿದೆ ಬ್ರೋ ಅಂಗಡಿ ಅಂತ ಕೇಳಿದಾಗ ಬ್ರೋ ನೀವು ನಿಜವಾಗ್ಲೂ ಈ ಅಂಗಡಿ ತಗೊಳ್ತಿದ್ದೀರಾ ಅಂತ ಪಾರ್ಕ್ ಫ್ರೆಂಡ್ ಕೇಳ್ತಾರೆ. ಆಗ ಮನೋಜ ಹೌದು ಬ್ರೋ ಯಾಕೆ ಈ ಥರ ಕೇಳ್ತಾ ಇದ್ದೀರಾ ಅಂತ ಕೇಳಿದಾಗ ಇಲ್ಲ ಬ್ರೋ ಯಾವಾಗ ನೋಡಿದ್ರು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ, ಇವಾಗ ನೋಡಿದರೆ ಇಷ್ಟು ದೊಡ್ಡ ಅಂಗಡಿನೇ ತಗೋತಿದ್ದೀರಾ ಅಂತ ಕೇಳಿದಾಗ ಇವಾಗಲೇ ಬ್ರೋ ನನ್ನ ಟೈಮ್ ಚೆನ್ನಾಗಿ ನಡೀತಾ ಇರೋದು ಅಂತ ಮನೋಜ ಹೇಳ್ತಾನೆ. ಆಗ ಮನೋಜನ್ ಪಾರ್ಕ್ ಫ್ರೆಂಡು ನೀವು ಮೊದಲು ನನಗೆ ಥ್ಯಾಂಕ್ಸ್ ಹೇಳ್ಬೇಕು ಬ್ರೋ ಅಂತ ಹೇಳಿದಾಗ ಮನೋಜ ಯಾಕೆ ಬ್ರೋ ಈ ಥರ ಹೇಳ್ತಿದ್ದೀರಾ ಅಂತ ಕೇಳ್ತಾನೆ. ಆಗ ಅವರು ಮೊದಲು ನಾನೇ ಅಲ್ವಾ ನಿಮ್ಮನ್ನು ಸ್ವಾಮೀಜಿ ಹತ್ರ ಕರ್ಕೊಂಡು ಹೋಗಿದ್ದು, ಅವ್ರು ಹೇಳಿದ ಪರಿಹಾರ ಮಾಡಿದ್ಮೇಲೆ ತಾನೇ ನಿಮಗೆ ದುಡ್ಡು ಸಿಕ್ಕಿದ್ದು, ಅದರಿಂದ ತಾನೇ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ ಪಾರ್ಕ್ ಫ್ರೆಂಡ್ ಹೇಳಿದಾಗ ಆದರೆ ದಿನ ಪೂರ್ತಿ ನಾನು ಮಾಡಿಲ್ಲ ಬ್ರೋ, ಅರ್ಧದಲ್ಲೇ ನಾನು ಬಿಟ್ಬಿಟ್ಟು ಬಂದ್ಬಿಟ್ನಲ್ಲ ಅಂತ ಮನೋಜ ಹೇಳ್ತಾನೆ. ಆಗ ಅವರು ಅರ್ಧ ಪರಿಹಾರ ಮಾಡಿದ್ದಕ್ಕೆ ಈ ರೇಂಜಲ್ಲಿ ಸಿಕ್ಕಿದೆ, ಇನ್ನು ಪೂರ್ತಿ ಪರಿಹಾರ ಏನಾದರೂ ಮಾಡಿದರೆ ನೀವು ಒಂದು ದೊಡ್ಡ ಶಾಪಿಂಗ್ ಮಾಲ್ನೇ ತಗೋಬೋದಾಗಿತ್ತು ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾರೆ. ಆಗ ಅದನ್ನ ನೆನೆಸ್ಕೊಂಡು ಮನೋಜ ಖುಷಿ ಪಡ್ತಿರ್ತಾನೆ. ಆದರೆ ಬ್ರೋ ಅದಕ್ಕೆ ಅಂತ ಮತ್ತೆ ಭಿಕ್ಷೆ ಬೇಡೋಕ್ಕಾಗಲ್ಲ ಬ್ರೋ, ನನಗೆ ಸಿಕ್ಕಿರೋ ಅಷ್ಟೇ ಸಾಕು ಅಂತ ಮನೋಜ ಹೇಳಿದಾಗ ದೊಡ್ಡ ಮನಸ್ಸು ಕಣಯ್ಯ ನಿಂದು ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾನೆ. ಈ ಕಡೆ ಪೂಜಾನ ಕೂಡ ರೋಹಿಣಿ ಕರ್ಕೊಂಡು ಬಂದು ಅಂಗಡಿನೆಲ್ಲ ತೋರಿಸ್ತಾ ಇರ್ತಾಳೆ. ಹೇಗಿದೆಯಾ ಪೂಜಾ, ಚೆನ್ನಾಗಿದೆಯಾ ಅಂತ ರೋಹಿಣಿ ಕೇಳಿದಾಗ ಚೆನ್ನಾಗಿದೆ ಕಣೆ, ಆದರೆ ಇದ್ರ ಜೊತೆ ಇನ್ನೊಂದು ಬಿಸ್ನೆಸ್ ಶುರು ಮಾಡಿದರೆ ಚೆನ್ನಾಗಿತ್ತು ನೀನು ಅಂತ ಪೂಜಾ ಹೇಳ್ತಾಳೆ. ಆಗ ರೋಹಿಣಿ ಯಾವ ಬಿಸ್ನೆಸ್ ಅಂತ ಕೇಳಿದಾಗ CID ಕೆಲಸ ಮಾಡೋದು ಹೇಗೆ ಅಂತ ಆನ್ಲೈನಲ್ಲಿ ಕೋರ್ಸ್ ಸ್ಟಾರ್ಟ್ ಮಾಡಿಬಿಡೆ, ನಿಮ್ಮ ಮಾವನಿಗೆ ಅಂತ ಸೇರ್ಬೇಕಾಗಿರೋ ದುಡ್ಡನ್ನ ತಂದು ಅಂತ ಹೇಳಿ ಅಂಗಡಿನ ಸ್ಟಾರ್ಟ್ ಮಾಡಿದ್ಯಾ, ಆದರೂ ಸಖತ್ ಕಿಲಾಡಿ ಕಣೆ ನೀನು ಅಂತ ಪೂಜಾ ಹೇಳಿದಾಗ ಹಾಗಾದರೆ ಈ ದುಡ್ಡನ್ನ ತೊಗೊಂಡೋಗಿ ಅವ್ರಿಗೆ ಕೊಡು ಅಂತ ಹೇಳ್ತಾ ಇದೆಯಾ, ಈಗ ತಾನೇ ನಾವು ಮೇಲ್ ಬರೋದಕ್ಕೆ ಒಂದು ಚಾನ್ಸ್ ಸಿಕ್ಕಿದೆ, ಇದರಲ್ಲಿ ಮನೋಜ್ ಅವರು ಸಕ್ಸಸ್ ಆದರೆ ನಮ್ಮ ಲೈಫೇ ಚೇಂಜ್ ಆಗಿಬಿಡುತ್ತೆ ಕಣೆ ಅಂತ ರೋಹಿಣಿ ಹೇಳ್ತಾಳೆ. ಆಗ ಪೂಜಾ ನಿನ್ನ ಬಗ್ಗೆ ಮನೆಯವರು ಎಲ್ಲರೂ ತಿಳ್ಕೊಂಡ್ರೆ ನಿನ್ನ ಲೈಫ್ ಹೇಗೆ ಚೇಂಜ್ ಆಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿದ್ಯಾರು ಅಂತ ಪೂಜಾ ಕೇಳಿದಾಗ ನಾನು ಮನೋಜನ್ಗೆ ಸಪೋರ್ಟ್ ಆಗಿದ್ರೆ ನನಗೇನು ತೊಂದರೆ ಬಂದರೂ ಕೂಡ ಅವ್ರು ನನ್ನ ಜೊತೆ ಇರ್ತಾರೆ ಅಂತ ರೋಹಿಣಿ ಹೇಳ್ತಾಳೆ. ಸರಿ ಏನೋ ಒಂದು ಹೇಳ್ತಾ ಇದೆಯಾ ನಡಿ ಅಂತ ಹೇಳಿ ರೋಹಿಣಿ ಮತ್ತು ಪೂಜಾ ಮನೋಜ್ ಇರೋ ಕಡೆ ಬರ್ತಾರೆ. ಈ ಕಡೆ ಸರಿ ಆಯಿತು ಬ್ರೋ ಮತ್ತೆ ಇನ್ನೇನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಪಾರ್ಕ್ ಫ್ರೆಂಡು ಮನೋಜನ ಹತ್ರ ಕೇಳ್ತಿರುವಾಗ ಇಷ್ಟು ಸಾಕು ಬ್ರೋ ಅಂತ ಹೋಗಿ ಓನರ್ ಕುರ್ಚಿ ಮೇಲೆ ಮನೋಜ ಕೂತ್ಕೋತಾನೆ. ಆಗ ಅಂಗಡಿ ಓನರ್ ಬಂದು ಹೆಸರನ್ನೆಲ್ಲ ಏನಪ್ಪ ಯೋಚನೆ ಮಾಡಿದ್ದೀರಾ ಅಂತ ಕೇಳಿದಾಗ ಸರ್ ನಾವು 1-2-3 ಹೆಸರು ನಾವು ಯೋಚನೆ ಮಾಡಿ ಇಟ್ಟಿದ್ದೀವಿ ಅಂತ ರೋಹಿಣಿ ಅಲ್ಲಿಗೆ ಬಂದು ಹೇಳ್ತಾಳೆ. ಒಳ್ಳೇದಮ್ಮ, ನಿಮ್ಗೆ ಇಷ್ಟ ಆಗಿರೋ ಹೆಸರನ್ನ ಕೂಡ ನೀವು ಇಡ್ಬೋದು, ಓಪನಿಂಗ್ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿ, ಆಗಲೇ ಅಲ್ವಾ ನಿಮ್ಮ ಅಂಗಡಿ ಎಲ್ರಿಗೂ ಗೊತ್ತಾಗೋದು, ಆಗ ನಿಮ್ಮ ಬಿಸ್ನೆಸ್ ಕೂಡ ಚೆನ್ನಾಗಾಗುತ್ತೆ ಅಂತ ಅಂಗಡಿ ಓನರ್ ಹೇಳ್ತಾ ಇರ್ತಾರೆ. ನಾವು ಕೂಡ ಅದೇ ಐಡಿಯಾದಲ್ಲಿ ಇದ್ದೀವಿ ಸರ್ ಅಂತ ಮನೋಜ ಹೇಳ್ತಾನೆ. ನಾವು ಮಾಡೋ ಕೆಲಸನ ನಿಷ್ಠೆಯಿಂದ ಮಾಡಿದ್ರೆ ಅದೇ ಕೆಲಸ ನಮಗೆ ಒಳ್ಳೆ ಹೆಸರನ್ನು ತಂದುಕೊಡುತ್ತಪ್ಪ, ನಾನು ಅದೇ ರೀತಿನೇ ಮಾಡಿರೋದು, ನೀವು ಕೂಡ ಅದನ್ನೇ ಮಾಡಿ ಅಂತ ಹೇಳಿಬಿಟ್ಟು ಓನರ್ ಅಲ್ಲಿಂದ ಹೋಗ್ತಾರೆ. ಆಗ ಮನೋಜನ್ ಪಾರ್ಕ್ ಫ್ರೆಂಡು ಹೌದು ಬ್ರೋ ಅಂಗಡಿ ಯಾವಾಗ ಓಪನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಕೇಳಿದಾಗ ನೆಕ್ಸ್ಟ್ ವೀಕ್ ಬ್ರೋ ಅಂತ ಮನೋಜ ಹೇಳ್ತಾನೆ. ಯಾವುದಾದ್ರೂ ದೊಡ್ಡ ಹೀರೋಯಿನ್ನ ಕರೆಸಿ ಬ್ರೋ ಅಂಗಡಿನ ಓಪನ್ ಮಾಡಿಸಿ ಅಂತ ಪಾರ್ಕ್ ಫ್ರೆಂಡ್ ಹೇಳಬೇಕಾದ್ರೆ ರಮ್ಯಾ, ರಕ್ಷಿತಾ ಈ ಥರ ದೊಡ್ಡ ಹೀರೋಯಿನ್ನ ಯಾರನ್ನಾದ್ರೂ ಕರ್ಕೊಂಡು ಬಂದು ಓಪನ್ ಮಾಡಿಸೋಣ ಅಂತ ಪೂಜಾ ಕೇಳ್ತಾಳೆ. ಆಗ ಮನೋಜನ್ ಫ್ರೆಂಡು ಈ ಅಂಗಡಿಗೆ ಅವರೆಲ್ಲ ಬರ್ತಾರಾ, ರೇಂಜ್ ಏನು ಅಂತ ನೋಡ್ಕೋಬೇಕು ತಾನೆ, ಹೌದು ಯಾರು ಬ್ರೋ ಇವರು ಅಂತ ಪಾರ್ಕ್ ಫ್ರೆಂಡು ಪೂಜಾನ್ ಕೇಳಿದಾಗ ಅದು ಬಿಡು ಬ್ರೋ ಅವ್ರು ಯಾರಾದರೂ ಆಗಿರಲಿ, ಯಾರನ್ನು ಕರ್ಸೋಣ ಅಂತ ಮೊದಲು ಹೇಳು ಅಂತ ಮನೋಜ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೊಸದಾಗಿ ಇವಾಗ ಅಷ್ಟೇ ಫೇಮಸ್ ಆಗಿರಬೇಕು ಅಂಥವ್ರನ್ನ ಕರ್ಸೋಣ, ಒಂದು ರೀತಿ ಪಾಪ್ಯುಲರ್ ಆಗಿರೋರನ್ನ ಕರೆದ್ರೆ ಅಂಗಡಿಗೆ ಕಸ್ಟಮರ್ ಬರ್ತಾರೋ ಇಲ್ವೋ, ಆ ಹೀರೋಯಿನ್ನ ನೋಡೋದಕ್ಕೆ ಅಂತಾನೆ ಬರ್ತಾರೆ, ಹಾಗೆ ಒಂದೇ ಟೈಮಲ್ಲಿ ಅಂಗಡಿ ಕೂಡ ಫೇಮಸ್ ಆಗಿಬಿಡುತ್ತೆ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾನೆ. ಒಳ್ಳೆ ಐಡಿಯಾ ಬ್ರೋ, ಆದರೆ ಆ್ಯಕ್ಟರ್ಸ್ ಇರ್ತಾರಲ್ಲ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅಂಗಡಿ ಬಗ್ಗೆ ಹಾಕಿದರೆ ನಮಗೂ ಒಳ್ಳೆ ಬಿಸ್ನೆಸ್ ಡೆವಲಪ್ ಆಗುತ್ತೆ ಅಂತ ಮನೋಜ್ ಹೇಳ್ತಾನೆ. ಹೌದು ಅಂಗಡಿಗೆ ಏನು ಹೆಸರು ಇಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಪೂಜಾ ಕೂಡ ಕೇಳಿದಾಗ ನಮ್ಮ ಅತ್ತೆ ಹೆಸರು ಕಣೆ ಅಂತ ರೋಹಿಣಿ ಹೇಳ್ತಾಳೆ. ನಿಮ್ಮ ಅಮ್ಮನ ಹೆಸರ ಅಂತ ಪಾರ್ಕ್ ಫ್ರೆಂಡ್ ಮನೋಜನ ಹತ್ರ ಕೇಳಿದಾಗ ಬೇರೆ ಆಪ್ಷನ್ನೇ ಇಲ್ಲ ಬ್ರೋ ಅಂತ ಬೇಜಾರಲ್ಲಿ ಮನೋಜ ಹೇಳ್ತಾ ಇರೋವಾಗ ಓನರ್ ಸೀಟ್ ನೋಡಿ ಅಲ್ಲಿ ಹೋಗಿ ಕೂತ್ಕೊಂಡು ಖುಷಿ ಪಡ್ತಾ ಚೆನ್ನಾಗಿದೆ ಅಲ್ವಾ ಬ್ರೋ ಅಂತ ಮನೋಜ ಕೇಳಿದಾಗ ಪಾರ್ಕ್ ಫ್ರೆಂಡು ದಿನಪೂರ್ತಿ ಕೂತ್ಕೊಂಡ್ರೆ ಎದ್ದೊಳೋದೇ ಇಲ್ಲ ಅನ್ಸುತ್ತೆ, ನೀವು ಹೇಳಿದ ಹಾಗೆ ಕೂತ್ಕೊಂಡಲ್ಲೇ ಕೆಲಸ ಮಾಡುವಂತ ಉದ್ಯೋಗನೇ ಹುಡುಕ್ಬಿಟ್ರಿ ಬ್ರೋ, ಎದ್ದು ಬನ್ನಿ ಬ್ರೋ, ಓನರ್ ಏನಾದರೂ ನೋಡಿದ್ರೆ ಕಷ್ಟ ಆಗುತ್ತೆ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾ ಇರೋವಾಗ ನಾನೇ ಅಲ್ವಾ ಬ್ರೋ ಓನರು ಅಂತ ಮನೋಜ ಹೇಳ್ತಾನೆ. ಇನ್ನು ನಿಮ್ಮ ಕೈಗೆ ಬಂದಿಲ್ಲ ಬ್ರೋ, ಈಗಲೇ ನೀವೇ ಓನರ್ ಅಂತ ಅನ್ಕೋಬೇಡಿ, ಇವರೇ ಇನ್ನು ಓನರ್ ಇಲ್ಲಿ ಅಂತ ಪಾರ್ಕ್ ಫ್ರೆಂಡ್ ಹೇಳಿದಾಗ ರೋಹಿಣಿ ಅವನ ಮೇಲೆ ಕೋಪದಿಂದ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆಯ ವಿಡಿಯೋ ಮುಕ್ತಾಯವಾಗುತ್ತದೆ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ.